ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ತರಗತಿಯಲ್ಲಿ ಆ, ನಿಮ್ಮ ಹತ್ರ ಯಾವುದೇ ರೀತಿಯಾದಂಥ ಜಿ ಕೆ ರಿಲೇಟೆಡ್ ಕ್ವಶನ್ಸ್ ಇದ್ರೆ ಅದರಲ್ಲಿ ನಿಮ್ಗೆ ಏನೇ ಅದರದ್ದು ಕಾನ್ಸೆಪ್ಟ್ ಅರ್ಥ ಆಗಲಿಲ್ಲ ಅಂತ ಅಂದರೆ ಆ ರೀತಿ ನಿಮಗೆ ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ನಿಮ್ಮ ಕ್ವಶನ್ಸನ್ನು ನನಗೆ ಟೆಲಿಗ್ರಾಮಲ್ಲಿ ಏನಾದರೂ ಸೆಂಡ್ ಮಾಡಿದ್ರೆ ಅದನ್ನು ಅವತ್ತೇ ಒಂದು ಕ್ವಶನನ್ನು ಕಂಪ್ಲೀಟಾಗಿ ತೊಗೊಂಡು ಎಕ್ಸ್ಪ್ಲೇನ್ ಮಾಡಿ ಅದರದ್ದು ಆನ್ಸರ್ ಏನು ಅಂತಂದು ಕೂಡ ಹೇಳೋದಂದ್ರೆ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಅಂತಂದನ್ನ ಹೊಸ ಇನಿಷಿಯೇಟಿವ್ ಮಾಡ್ತಿದ್ದೀನಿ. ನಿಮಗೆ ಏನಾದರೂ ಕೂಡ ಯಾವುದಾದ್ರೂ ಕ್ವಶನ್ಸ್ಗೆ ಆನ್ಸರ್ ಗೊತ್ತಿಲ್ಲ ಅಂತಂದ್ರೆ ಆದರೆ ಕಂಡೀಷನ್ ಏನಂದ್ರೆ ನೀವು ಕಳಿಸೋ ಕ್ವಶನ್ ಪೇಪರ್ ಕಂಪಲ್ಸರಿ ಆ ಎಕ್ಸಾಮ್ KPSC KEA ಈ ರೀತಿ ಏನು ನಡೆದಿರ್ತಾವಲ್ವಾ, ಬೋರ್ಡ್ ಎಕ್ಸಾಮ್ ಅಲ್ಲಿ ನಡೆದಿರ್ತಾವಲ್ವಾ ಅವನ್ನೇ ಕಳಿಸ್ಬೇಕು ನೀವು. ಅದು ಬಿಟ್ಟು ಈಗ ಕೋಚಿಂಗ್ ಸೆಂಟ್ರಲ್ಲಿ ನಡೆಸಿರೋವು ಆ ಥರ ಕ್ವಶನ್ಸ್ ಕಳಿಸ್ಬಾರ್ದು. ದಯವಿಟ್ಟು ಅಂಥ ಕ್ವಶನ್ಸ್ ಅನ್ನು ಮಾತ್ರ ಕಳಿಸಿ, ಓಕೆನಾ. ಈಗ KPSC ನಡೆಸಿರ್ಬೇಕು ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ನಡೆಸಿರೋದು, KEA ಡಿಪಾರ್ಟ್ಮೆಂಟ್ ನಡೆಸಿರೋದು, ಅವ್ರೇನಾದರೂ ಡಿಪಾರ್ಟ್ಮೆಂಟಲ್ಲಿ ನಡೆಸಿರುವಂತಹ ಕ್ವಶನ್ ಪೇಪರನ್ನು ಕಳಿಸಿದ್ರೆ ನಾನು ಅದನ್ನು ಸಾಲ್ವ್ ಮಾಡಿ ಅದು ಯಾವ ರೀತಿ ಬರುತ್ತೆ ಆನ್ಸರ್ ಅದ್ರದ್ದು ಮತ್ತೆ ಡೀಟೇಲ್ ಎಕ್ಸ್ಪ್ಲನೇಷನ್ ಕೂಡ ನಾನು ಅದರಲ್ಲೇ ಹೇಳ್ತೀನಿ, ಓಕೆನಾ. ನಿನ್ನೆ ಒಬ್ಬರು ಸ್ಟೂಡೆಂಟ್ ಇಂದ ಕಳಿಸಿದ್ರು ಈ ಕ್ವಶನ್ ಪೇಪರ್ನ. ಹಾಗಾಗಿ ಇವತ್ತು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಇದರಲ್ಲಿ. ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಅಂತ ಹೊಸ ಇನಿಷಿಯೇಟಿವ್ ಮಾಡ್ತಿದ್ದೀನಿ. ನಾಳೆ ನೆಕ್ಸ್ಟ್ ಯಾರು ಕಳಿಸ್ತಾರೆ ಅಂತ ನೋಡ್ತೀನಿ, ಅದು ಅವ್ರದ್ದು ಎಕ್ಸ್ಪ್ಲೇನ್ ಮಾಡೋಕ್ಕೆ. ಅದಕ್ಕೆ ಏನು ಮಾಡ್ಬೇಕಂದ್ರೆ ನೀವು ಟೆಲಿಗ್ರಾಮ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಟೆಲಿಗ್ರಾಮ್ ಲಿಂಕು. ಅಲ್ಲಿ ನೀವು ಟೆಲಿಗ್ರಾಮಿಗೆ ಜಾಯಿನ್ ಆದ್ಮೇಲೆ ಪ್ರತಿ ಪೋಸ್ಟ್ ಮಾಡಿದ್ಮೇಲೆ ಕೂಡ ಈಗ ನಾವು ಏನಾದರೂ ಒಂದು ಪೋಸ್ಟ್ ಮಾಡ್ತೀನಿ ಇವಾಗ ನಾನು ಟೆಲಿಗ್ರಾಮಲ್ಲಿ, ಹಂಗೆ ಕೆಳಗೆ ಲಿವ್ ಎ ಕಾಮೆಂಟ್ ಅಂತ ಇಲ್ಲಿ ಬರ್ತಿರುತ್ತೆ ನೋಡಿ. ಅಲ್ಲಿ ನೀವು ಹೋದ್ರೆ ಅಂದ್ರೆ ಅಲ್ಲಿಂದ ನೀವು ಕ್ವಶನ್ ಪೇಪರ್ನ ಅದನ್ನ ಯಾವ ಕ್ವಶನ್ ನಿಮಗೆ ಗೊತ್ತಾಗ್ತಿಲ್ಲೋ ಅರ್ಥ ಆಗ್ತಿಲ್ಲೋ ಅದು ಇಂಪಾರ್ಟೆಂಟ್ ಅಂದ್ರೆ ನಿಮ್ಗೆ ಏನೇನು ಬಿಟ್ಕೊಳಕ್ ಆಗ್ತಿಲ್ಲ ಹಂಗೇನು ಅಂತ ಅನ್ಸಿದ್ರೆ ಅಂತ ಕ್ವಶನ್ ನೀವು ಅದಕ್ಕೆ ಸೆಂಡ್ ಮಾಡಿದ್ರೆ ನಾನು ಅಲ್ಲಿಂದ ತಗೊಂಡು ಇನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡೈಲಿ ಒಂದೊಂದು ಮಾಡಿರ್ತೀನಿ, ಓಕೆನಾ. ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ನೀವು ಅಲ್ಲಿ ಕ್ವಶನ್ ಪೇಪರ್ನ ಕಳಿಸಿ ಅಥವಾ ನನ್ನ ID ಯಾರ ಹತ್ರ ಇರುತ್ತೋ ಅವರು ಕೂಡ ಟೆಲಿಗ್ರಾಮಲ್ಲಿ ಹಾಕಿದ್ರೆ ನಾನು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತೀನಿ, ಓಕೆ. ಇವತ್ತಿನ ಅವರು ಹುಡುಗರು ಕಳಿಸಿರೋ ಕ್ವಶನ್ ಯಾವುದಂದ್ರೆ ಇದು ಮೇ ಬಿ KPSC ಇದೆ ಇದು, ಓಕೆನಾ. ಈ ನಂಬರ್ ಎಲ್ಲ ನೋಡಿದ್ರೆ KPSC ಪೇಪರ್ ಇದು, KPSC ಇದೆ ಇದು 2025 ಪೇಪರೇ, ಓಕೆನಾ. ನನಗೆ ಅನ್ಸೋ ಮಟ್ಟಿಗೆ ಇದು KPSC ಅಲ್ಲಿ ಆದಂತ ಮೊನ್ನೆ ರೀಸೆಂಟಾಗಿ ಯಾವುದೋ ಇಂಡಸ್ಟ್ರಿಯಲ್ ಪೇಪರ್ ಅನ್ಸುತ್ತೆ ಇದು, ಓಕೆನಾ. ಅದೇ ಪೇಪರಲ್ಲಿ ಬಂದಿರೋ ಕ್ವಶನ್ಸ್ ನಾನು ನೋಡಿದ್ದೆ ಅದನ್ನ, ಓಕೆನಾ. ಅದೇ ಪೇಪರ್ ಇದು. ಅದರಲ್ಲಿ ಏನೇನು ಕೇಳಿದಾನೆ, ಇದು ಎಕನಾಮಿಕ್ಸ್ ರಿಲೇಟೆಡ್ ಬಂದಿರೋ ಕ್ವಶನ್, ಓಕೆನಾ. ಫಿಲಿಪ್ಸ್ ಕರ್ವ್ ಬಗ್ಗೆ ಕೇಳಿದಾನೆ, ಓಕೆ. ಆಮೇಲೆ ಸ್ಟಾಗ್ಫ್ಲೇಷನ್ ಅಂದ್ರೆ ಇದು ಮಂದ ಪ್ರಸರಣ ಅಂತ ಇದೆ ನೋಡ್ರಿ, ಸ್ಟಾಗ್ಫ್ಲೇಷನ್ ಬಗ್ಗೆ ಕೇಳಿದಾನೆ. ಆಮೇಲೆ ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಬಗ್ಗೆ ಕೇಳಿದಾನೆ. ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂದ್ರೆ ಈ ಕಂಪ್ಲೀಟ್ ಈ ಕ್ಲಾಸ್ ಇರೋದೇ ಇನ್ಫ್ಲೇಷನ್. ಇವು 4 ಆಪ್ಷನ್ ಕೂಡ ಹಣದುಬ್ಬರ ರಿಲೇಟೆಡ್ ಬಂದಿರುವಂತಹ ಕಾನ್ಸೆಪ್ಟ್. ಇವು ಕಾನ್ಸೆಪ್ಟ್ ಪ್ರತಿಯೊಂದನ್ನು ಕೂಡ ಬೇರೆ ಬೇರೆ ಇದಾವೆ. ಅದರಲ್ಲಿ ಮತ್ತೆ ಕೆಳಗೇನು ಕೊಟ್ಟಿದ್ದಾನೆ, ಎ ಮತ್ತು ಬಿ ಸರಿ, ಸಿ ಮತ್ತು ಡಿ ಸರಿ, ಬಿ ಮತ್ತು ಸಿ, ಆಮೇಲೆ ಎ ಮತ್ತು ಡಿ ಈ ರೀತಿ ಕೊಟ್ಟಿದ್ದಾನೆ. ಅಂದ್ರೆ ಪಕ್ಕ ಇದ್ರ ಏನ್ ಗೊತ್ತಾಗುತ್ತೆ ಅಂದ್ರೆ 2 ಆಪ್ಷನ್ ರೈಟ್ ಇದಾವೆ, 2 ಆಪ್ಷನ್ ರಾಂಗ್ ಇದಾವೆ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಎಲ್ಲದರಲ್ಲೂ ಕೂಡ 2 ಇರೋದ್ರಿಂದ 2 ಆಪ್ಷನ್ ರೈಟ್ ಇದಾವೆ, 2 ಆಪ್ಷನ್ ರಾಂಗ್ ಇದಾವೆ ಅಂತ ಗೊತ್ತಾಗುತ್ತೆ, ಓಕೆ. ನಮಗೆ ಜಸ್ಟ್ ನಾನು ಇದರಲ್ಲಿ ಆನ್ಸರ್ ಹೇಳೋದ್ಕಿಂತ ಅದು ಏನೇನು ಬರುತ್ತೆ ಅದ್ರ ಕಾನ್ಸೆಪ್ಟ್ ಎಲ್ಲ ಹೇಳ್ಬೇಕು, ಓಕೆನಾ. ಜಸ್ಟ್ ಈಗ ಆನ್ಸರ್ ಹೇಳೋದಾತಂದ್ರೆ ನಾನು ಈಗೇನು ಫಿಲಿಪ್ಸ್ ಕರ್ವ್ ಒಂದೇದಿದೆ ಅಲ್ವಾ, ಫಿಲಿಪ್ಸ್ ಕರ್ವ್ ಇದು ರೈಟು, ಆಮೇಲೆ ಸ್ಟಾಗ್ಫ್ಲೇಷನ್ 2 ಕೂಡ ರೈಟ್ ಆಗಿರ್ತವೆ ಇದರಲ್ಲಿ. ನಾನು ಅದು ಹೇಳೋಕೆ ಬಂದಿಲ್ಲ, ಕಂಪ್ಲೀಟ್ ಆಗಿ ನಾನು ಇನ್ಫ್ಲೇಷನ್ ಬಗ್ಗೆ ಹೇಳ್ಬಿಡ್ತೀನಿ. ಯಾಕಂದ್ರೆ ಕಾನ್ಸೆಪ್ಟ್ ಅದೇ ಬಂದಿರೋದ್ರಿಂದ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನೋಡ್ಕೊಂಡ್ಬಿಡೋಣ. ಇನ್ಫ್ಲೇಷನ್ ಅಂತ ಅಂದ್ರೆ ಇದು ಹಣದುಬ್ಬರ, ಕನ್ನಡದಲ್ಲಿ ಹಣದುಬ್ಬರ. ಹಣದುಬ್ಬರ ಅಂತಂದ್ರೆ ಏನಂದ್ರೆ ಪ್ರಸ್ತುತ ಹಣದುಬ್ಬರ ಮತ್ತೆ ಅಥವಾ ಅದಕ್ಕೆ ಅತಿ ಪ್ರಸರಣ ಅಂತಾನು ಕೂಡ ಕರೀತಾರೆ. ಅಂದ್ರೆ ಸರಕು ಮತ್ತು ಸೇವೆಗಳ ಬೆಲೆಗಳಲ್ಲಿ ನಿರಂತರವಾಗಿ ಹೆಚ್ಚಾಗುವ ಮತ್ತು ಹಣದ ಮೌಲ್ಯ ಕುಸಿತವಾಗುವುದು. ಈಗ ಎಕ್ಸಾಂಪಲ್ ಆಗಿ ಎಕನಾಮಿಕ್ಸ್ ಯಾವಾಗಲೂ ನೀವು ಎಕ್ಸಾಂಪಲ್ ಆಗಿನೇ ಕಲಿಬೇಕು. ಸರಕು ಮತ್ತು ಸೇವೆಗಳ ಬೆಲೆಗಳು ನಿರಂತರವಾಗಿ ಹೆಚ್ಚಾಗ್ತವೆ. ಈಗ ನಾವೇನಾದ್ರೂ ಒಂದು ಪ್ರಾಡಕ್ಟ್ ತರಕ್ ಹೋಗ್ತೀವಿ ಅಂತ ತಿಳ್ಕೊಳ್ಳಿ. ಇವಾಗ ಲ್ಯಾಪ್ಟಾಪ್ ತಗೊಳಕ್ ಹೋಗ್ತೀವಿ, ಓಕೆನಾ. ಲ್ಯಾಪ್ಟಾಪ್ ತಗೊಳಕ್ ಹೋದಾಗ ಇದು ಫಸ್ಟ್ ಏನಾಗುತ್ತೆ ಅಂದ್ರೆ ಬಿಫೋರ್ ಈಗ ಅದು 30,000 ಆಯ್ತು ಅಂತ ಅನ್ಕೊಳ್ಳಿ. 30,000 ಆಯ್ತು ಒಂದ್ ಲ್ಯಾಪ್ಟಾಪ್ಗೆ, 30,000 ಆಯ್ತು ಅಂತ. ಇದು ಯಾವಾಗ 2020ರಲ್ಲಿ ಒಂದ್ ಲ್ಯಾಪ್ಟಾಪ್ಗೆ 30,000 ಆಯ್ತು ಅಂದಾಗ ಅದು ನಾರ್ಮಲ್ ಇತ್ತು ಅವಾಗ. ಅದೇ ಇವಾಗ 2025ರಲ್ಲಿ ಅದೇ ಲ್ಯಾಪ್ಟಾಪ್, ಅದೇ ಕಂಪ್ನಿದ, ಅದೇ ಸೇಮ್ ಸೈಜ್ ಇರೋದೆ, ಅದೇ ಫೀಚರ್ ಏನಿದೆ ಸೇಮ್ ಎಲ್ಲ ಅದೇ ಲ್ಯಾಪ್ಟಾಪ್, ಅದೇ ಏನಾಗುತ್ತೆ ಅಂದ್ರೆ ಆಮೇಲೆ 2025ರಲ್ಲಿ ಏನಾಗುತ್ತೆ ಅಂದ್ರೆ ಅದು 50,000 ಆಗುತ್ತೆ. 50,000 ಆಗುತ್ತೆ. ಏನಾಗುತ್ತೆ ಇಲ್ಲಿ ಹಣ ಜಾಸ್ತಿ ಹೋಗ್ತಿದೆ, ಬಟ್ ಪ್ರಾಡಕ್ಟ್ ನಮಗೆ ಸೇಮ್ ಅದೇ ಕ್ವಾಂಟಿಟಿದೇ ಬರ್ತಿದೆ.
ಅಂದ್ರೆ ನಮ್ಗೆ ಏನೇ ಖರೀದಿ ಮಾಡ್ಬೇಕಂತ ಅಂದ್ರೂ ಕೂಡ ವಸ್ತು ಅದೇ ಸಿಗ್ತಿದೆ ನಮಗೆ, ಅದೇ ಕ್ವಾಂಟಿಟಿದೇ ಸಿಗ್ತಿದೆ, ಅದೇ ಸೈಜಲ್ಲೇ ಸಿಗ್ತಿದೆ, ಹಳೇದ್ ಏನಿತ್ತಲ್ವಾ ಅದೇ ಸಿಗ್ತಿದೆ. ಬಟ್ ಹಳೇದಕ್ಕಿಂತ ಕಂಪೇರ್ ಮಾಡಿದ್ರೆ ಇವಾಗ ಅಮೌಂಟ್ ಹೆಚ್ಚಾಗ್ತಿದೆ, ಅಂದ್ರೆ ಹಣ ಹೆಚ್ಚಾಗ್ತಿದೆ, ಅದು ಕೊಡೋನ ವೆಚ್ಚ ಮಾಡ್ತಿರೋದು ಹೆಚ್ಚಾಗ್ತಿದೆ. ಹಂಗಿದ್ದಾಗ ಅದನ್ನ ನಾವು ಹಣದುಬ್ಬರ ಅಂತ ಕರಿತೀವಿ. ಓಕೆನಾ, ಅರ್ಥ ಆಯ್ತಾ ಅಂತ ಅನ್ಕೊಳ್ತೀನಿ ನಾನು. ಈಸ್ ವೆನ್ ಎ ಪ್ರೈಸ್ ಆಫ್ ದ ಮೋಸ್ಟ್ goods and services in a economy increase over a time, chasing your money to buy less than it use it. ಓಕೆನಾ, ಅಂದ್ರೆ ಕೊಂಡುಕೊಳ್ಳುವಂತಹ ಸರಕು ಮತ್ತು ಸೇವೆಗಳು ಸಮಾನವಾದ ಅದೇ ಪ್ರಮಾಣದಲ್ಲಿದ್ದು, ಬಟ್ ಅದನ್ನೇ ಕೊಂಡುಕೊಳ್ಳುವ ನಾವು ಕೊಡುವಂತಹ ವೆಚ್ಚ ಜಾಸ್ತಿ ಆದಾಗ ಅದನ್ನ ನಾವು ಹಣದುಬ್ಬರ ಅಂತ ಕರಿತೀವಿ. ಅದಕ್ಕೆ ಇನ್ಫ್ಲೇಷನ್ ಅಂತ ಕರಿತಾರೆ. ಓಕೆ, ಇನ್ಫ್ಲೇಷನ್ ಇಲ್ಲಿ ನೋಡ್ರಿ, ಇದು ಐಸ್ ಕ್ರೀಮ್ ಅಂತ ತಿಳ್ಕೊಳ್ಳಿ, ಏನೋ ಬಾಕ್ಸ್ ಇದು, ಬಟ್ ಇದು ಐಸ್ ಕ್ರೀಮ್. ಇವಾಗ ಐಸ್ ಕ್ರೀಮ್, ಐಸ್ ಕ್ರೀಮ್ 1971ರಲ್ಲಿ ಒಂದೇ ಕಾಯಿನ್ ಕೊಟ್ರೆ ಅದು ಐಸಿನ್ ಬಾಕ್ಸ್ ಬರ್ತಿತ್ತು ನನಗೆ, ಐಸಿನ್ ಡಬ್ಬಿ, ಇದೇನಿದು ಐಸ್ ಕೋನ್ ಐಸ್ ಅಂತ ಅನ್ಕೊಳ್ಳಿ, ಕೋನ್ ಐಸ್ ಬರ್ತಿತ್ತು ನನಗೆ. ಅದೇನೋ 1980ರಲ್ಲಿ ಏನಾಗ್ತಂದ್ರೆ ಮತ್ತೆ 2 ಕಾಯಿನ್ ಕೊಟ್ರೆ ಅದೇ ಅದೇ ಕೋನ್ ಐಸ್ ಸೇಮ್, ಬಟ್ 2 ಕಾಯಿನ್ ಕೊಡ್ಬೇಕಿತ್ತು. ಯಾವಾಗ? 1980ರಲ್ಲಿ. 1990ರಲ್ಲಿ 3 ಕಾಯಿನ್ ಕೊಟ್ರೆ ಸೇಮ್ ಕೋನ್ ಐಸ್, ಇಲ್ಲಿ 4 ಕಾಯಿನ್, ಇಲ್ಲಿ ಎಷ್ಟಪ್ಪ 5, ಇಲ್ಲಿ 6 ಕಾಯಿನ್. ಓಕೆನಾ, ಈ ರೀತಿ ಸೇಮ್ ಕ್ವಾಂಟಿಟಿ ಇರೋದನ್ನೇ ನಾವು ಐಸ್ ಕ್ರೀಮ್ ಕೊಂಡ್ಕೊಳ್ಬೇಕಂತ ಅಂದ್ರೂ ಕೂಡ ಓವರ್ ಎ ಪೀರಿಯಡ್ ಆಫ್ ಟೈಮು ಇಲ್ಲಿಂದ ಇಲ್ಲಿಗೆ ಕಂಪೇರ್ ಮಾಡ್ಕೊಂಡಾಗ ಅಲ್ಲಿ ಹಣದ ಮೌಲ್ಯವು ಹೆಚ್ಚಾಗ್ತಿದೆ, ಹಣದ ಮೌಲ್ಯ ಹೆಚ್ಚಾಗ್ತಿದೆ, ಹಣದ ಮೌಲ್ಯ ಜಾಸ್ತಿ, ಹಣ ನಾವು ಜಾಸ್ತಿ ಕೊಡ್ತಿದೀವಿ ಬಟ್ ಕ್ವಾಂಟಿಟಿ ಅದೇ ಸಿಗ್ತಿದೆ. ಓಕೆನಾ, ಇದು ಸಾರಿ ಕಾಫಿ ಇದು. ಓಕೆನಾ, ಸೇಮ್ ಅದೇ ಕಾಫಿ ಕುಡಿಬೇಕಂತಂದ್ರೂ ಕೂಡ ನಾವು ಹಣವನ್ನು ಜಾಸ್ತಿ ಖರ್ಚು ಮಾಡ್ತಿದ್ವಿ. ಅದನ್ನೇ 50 ವರ್ಷದ ಹಿಂದೆ ಹೋದ್ರೆ ಅದನ್ನೇ ನಾವು ಕಡಿಮೆ ಖರ್ಚು ಮಾಡ್ತಿದ್ವಿ. ಬಟ್ ಇವಾಗ ಬರ್ತಾ ಬರ್ತಾ ಸೇಮ್ ಕ್ವಾಂಟಿಟಿಗೆನೆ ಜಾಸ್ತಿ ಖರ್ಚು ಮಾಡ್ತಿದ್ವಿ, ಅಂದ್ರೆ ಅದನ್ನೇ ನಾವು ಹಣದುಬ್ಬರ, ಇನ್ಫ್ಲೇಷನ್ ಅಂತ ಕರಿತೀವಿ, ಹಣದುಬ್ಬರ. ಓಕೆನಾ, ಅರ್ಥ ಆಯ್ತಾ ಅನ್ಕೊಂತೀನಿ. ಓಕೆನಾ, ಇನ್ಫ್ಲೇಷನ್ ಅರ್ಥ ಆದ ತಕ್ಷಣ ನಾವು ಅದರ ಅಪೋಸಿಟ್ ಆದಂತಹ ಇನ್ನೊಂದು ಟರ್ಮ್ ಏನಂದ್ರೆ ಡಿಫ್ಲೇಷನ್. ಓಕೆನಾ, ಇದು UPSC ಅಲ್ಲಿ ಬಂದಿರೋ ಕ್ವಶನ್ಸ್, ಅದು ಮೇನ್ ಆಗಿ KPSC ಬಂದಿರೋ ಕ್ವಶನ್ಸ್. ಇದು ಯಾವುದು ಈ ಕ್ವಶನ್, ಇದ್ರ ಬೇಸ್ ಮೇಲೆ ನಾನು ಆಮೇಲೆ ChatGPT ಅಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ ಅನ್ನು ಕೂಡ ಒಂದು 10 ಕ್ವಶನ್ ಅದರ ಟಾಪಿಕ್ ರಿಲೇಟೆಡ್ ಆಡ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಡಿಫ್ಲೇಷನ್ ಅದು ಯಾವ ಬರ್ತಂದ್ರೆ ಸ್ಪೈರ್ಸ್ ಫಾಲ್ ಕಂಟಿನ್ಯೂಸ್ಲಿ, ಅಂದ್ರೆ ಪ್ರೈಸ್ ಅಮೌಂಟ್ ಕಂಟಿನ್ಯೂಸ್ಲಿ ಡೌನ್ ಆಗೋದು, ಇದ್ರ ಉಲ್ಟಾ ಆಗೋದು. ನೋಡ್ರಪ್ಪ, ಇದು ಉಲ್ಟಾ ಆಗೋದು, ಇದು ಕಂಪ್ಲೀಟ್ ಆಗಿ ಜಾಸ್ತಿ ಆಗ್ತಿದೆ ಅಮೌಂಟ್, ಇದು ಕಂಪ್ಲೀಟ್ ಆಗಿ ಉಲ್ಟಾ ಆಯ್ತಂದ್ರೆ ಅದನ್ನ ಡಿಫ್ಲೇಷನ್ ಅಂತ ಕರೀತಾರೆ ಅಷ್ಟೇ. ಓಕೆ, ನೆಕ್ಸ್ಟ್ ಈಗ ಟೈಪ್ಸ್ ಆಫ್ ಇನ್ಫ್ಲೇಷನ್ ಬಗ್ಗೆ ನೋಡೋಣ. ಅಂದ್ರೆ ಹಣದುಬ್ಬರದ ವಿಧಗಳು ಏನೇನ್ ಬರ್ತವೆ, ಬೇಸ್ಡ್ ಆನ್ ಕಾಸಸ್ ಬರುತ್ತೆ, ಆಮೇಲೆ ರೇಟ್ ಇನ್ಕ್ರೀಸ್ ಮೇಲೆ, ಆಮೇಲೆ ಟೈಪ್ಸ್ ಆಫ್ ಇನ್ಫ್ಲೇಷನ್ ಇನ್ ಅದರ್ಸ್ ಅಂತ 3 ರೀತಿ ಡಿವೈಡ್ ಮಾಡ್ಕೊಳ್ತೀವಿ. ಅದರಲ್ಲಿ ಆಪ್ಷನ್ ಅಲ್ಲಿ ಬಂದಿರೋದು ಇವಾಗ ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್, ಆಮೇಲೆ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಬಂದಿದೆ, ಆಮೇಲೆ ಸ್ಟಾಗ್ಫ್ಲೇಷನ್ ಬಂದಿದೆ, ಇನ್ನೊಂದು ಫಿಲಿಪ್ಸ್ ಕರ್ವ್ ಅಂತ 4 ಟರ್ಮ್ ಇದ್ರಲ್ಲಿ ಕೊಟ್ಟಿದ್ದಾನೆ. ಓಕೆನಾ, ಇಲ್ಲಿದೆ ನೋಡ್ರಿ, ಸ್ಟಾಗ್ಫ್ಲೇಷನ್ ಇದೆ, ಆಮೇಲೆ ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್ ಇದೆ, ಕಾಸ್ಟ್ ಪುಷ್ ಇನ್ಫ್ಲೇಷನ್ ಇದೆ, ಆಮೇಲೆ ಫಿಲಿಪ್ಸ್ ಕರ್ವ್ ಇದೆ. ಇವು 4ರಲ್ಲಿ 3 ಇದರಲ್ಲೇ ಬರ್ತವೆ, ಟೈಪ್ಸ್ ಆಫ್ ಇನ್ಫ್ಲೇಷನ್ ಅಲ್ಲೇ ಬರ್ತದೆ. ಹಾಗಾಗಿ ನಾನು ಇಷ್ಟನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಇವಾಗ. ಓಕೆನಾ, ಇದರ ಹಣದುಬ್ಬರದ ವಿಧಗಳಲ್ಲಿ ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್ ಅಂತ ಇದೆ ಅಲ್ವಾ, ಹೀಗಂತ ಅಂದ್ರೆ ಕನ್ನಡದಲ್ಲಿ ಬೇಡಿಕೆ ಸೆಳೆತದ ಹಣದುಬ್ಬರ, ಬೇಡಿಕೆ ಸೆಳೆತದ ಹಣದುಬ್ಬರ. ಬೇಡಿಕೆ ಸೆಳೆತದ ಹಣದುಬ್ಬರ. ಹಾಗಾದ್ರೆ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತ ಅಂದ್ರೆ ಏನಂದ್ರೆ ವೆಚ್ಚ ತಳ್ಳಿಕೆಯ ಹಣದುಬ್ಬರ, ವೆಚ್ಚ ತಳ್ಳಿಕೆ, ವೆಚ್ಚ ತಳ್ಳಿಕೆಯ ಹಣದುಬ್ಬರ. ಓಕೆ, ನೆಕ್ಸ್ಟ್ ಕ್ರೀಪಿಂಗ್ ಅಂದ್ರೆ ತೆವಳುವ ಹಣದುಬ್ಬರ ಅಂತ ಬರುತ್ತೆ, ಇದು ತೆವಳುವ. ನೆಕ್ಸ್ಟ್ ಇದು ನಡೆದಾಡುವ, ವಾಕಿಂಗ್ ಅಂದ್ರೆ ನಡೆದಾಡುವ ಹಣದುಬ್ಬರ. ಆಮೇಲೆ ರನ್ನಿಂಗ್ ಅಂತ ಇದೆ, ಓಡುವ ಹಣದುಬ್ಬರ. ನೆಕ್ಸ್ಟ್ ಹೈಪರ್ ಇನ್ಫ್ಲೇಷನ್ ಅಂತ ಇದೆ, ಈಗಂದ್ರೆ ನಾಗಾಲೋಟದ ಹಣದುಬ್ಬರ. ಓಕೆ, ನೆಕ್ಸ್ಟ್ ಅದರ್ಸ್ ಅಂದ್ರೆ ಸ್ಟಾಗ್ಫ್ಲೇಷನ್ ಅಂತ ಬರುತ್ತೆ. ಈ ಕ್ವಶನ್ ಬಂದಿರೋದು ಸ್ಟಾಗ್ಫ್ಲೇಷನ್ ಬಗ್ಗೆನೂ ಕೂಡ ಐತಿ. ಸ್ಟಾಗ್ಫ್ಲೇಷನ್ ಅಂದ್ರೆ ಜಡತ್ವ ಇದು. ಓಕೆನಾ, ಜಡತ್ವ. ಆಮೇಲೆ ಕೋರ್ ಇನ್ಫ್ಲೇಷನ್ ಅಂತ ಬರುತ್ತೆ, ಇದು ಕೋರ್ ಹಣದುಬ್ಬರ ಅಂತಾನೆ ಕರಿತಾರೆ ಇದನ್ನ. ಓಕೆನಾ, ಕೋರ್, ಇದ್ರ ಬಗ್ಗೆ ಏನ್ ಕೇಳಿಲ್ಲ, ಅದ್ರ ಬಗ್ಗೆ ಹೇಳ್ತೀನಿ, ಬಟ್ ಇವೆರಡು ಕೂಡ ಇಂಪಾರ್ಟೆಂಟ್. ಓಕೆನಾ, ಇವೆರಡು ಕೂಡ ಇಂಪಾರ್ಟೆಂಟ್, ಅದ್ರ ಬಗ್ಗೆನೂ ಕೂಡ ಇವತ್ತು ಕಂಪ್ಲೀಟ್ ಆಗಿ ನೋಡ್ಕೊಂಡ್ಬಿಡೋಣ. ಓಕೆ,
ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬಂತು ಅದರ ರಿಲೇಟೆಡೇನೆ. CAPF UPSC ಅಲ್ಲಿ ಕಂಡಕ್ಟ್ ಮಾಡುವಂತ ಪೇಪರ್ ಅಲ್ಲಿ ಏನ್ ಕೇಳಿದಾನೆ ಅಂತ ಅಂದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಟೈಪ್ ಆಫ್ ಎ ಇನ್ಫ್ಲೇಷನ್. ಇನ್ಫ್ಲೇಷನ್ ಅಲ್ಲಿ ಇದ್ರ ಕೆಳಗಿಂದ ಯಾವುದು ಟೈಪ್ ಅಲ್ಲ ಅಂತ ಕೇಳಿದಾನೆ. ಓಕೆನಾ. ಸ್ಲೀಪಿಂಗ್ ಇನ್ಫ್ಲೇಷನ್ ನಾನು ಹೇಳಲೇ ಇಲ್ಲ ನೋಡಿ ಯಾವಾಗ್ಲೂ ಇದ್ರಲ್ಲಿ. ಓಕೆನಾ. ಕ್ರೀಪಿಂಗ್ ಹೇಳಿದೆ, ವಾಕಿಂಗ್ ಹೇಳಿದೆ, ರನ್ನಿಂಗ್ ಹೇಳಿದೆ, ಹೈಪರ್ ಇನ್ಫ್ಲೇಷನ್ ಹೇಳಿದೆ ಇದರಲ್ಲಿ. ಓಕೆನಾ. ಬಟ್ ಇದರಲ್ಲಿ ಸ್ಲೀಪಿಂಗ್ ಅಂತ ಕೊಡ್ತಾನೆ, ಹಾಗಾಗಿ ಇದಲ್ಲ. ಓಕೆನಾ. ಕ್ರೀಪಿಂಗ್ ಇನ್ಫ್ಲೇಷನ್ ಇದೆ. ಓಕೆನಾ. ರನ್ನಿಂಗ್ ಇದೆ. ಕ್ರೀಪಿಂಗ್ ಅಂದ್ರೆ ತೆವಳುವ ಹಣದುಬ್ಬರ ಇದೆ. ರನ್ನಿಂಗ್ ಅಂದ್ರೆ ಓಡುವ ಹಣದುಬ್ಬರ ಇದೆ. ನಡೆದಾಡುವ ಅಂದ್ರೆ ವಾಕಿಂಗ್ ಹಣದುಬ್ಬರ ಅಂತ ಇದೆ. ಬಟ್ ಸ್ಲೀಪಿಂಗ್ ಇನ್ಫ್ಲೇಷನ್ ಅಂತ ಇಲ್ಲ. ಓಕೆನಾ. ಇದು UPSC ಅಲ್ಲಿ ಬಂದಿರುವಂತ ಕ್ವಶನ್. ನೆಕ್ಸ್ಟ್ ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್ ಅಂತಂದ್ರೆ ಹೇಳಿದೆ ನಾನು, ಬೇಡಿಕೆ ಸೆಳೆತ ಹಣದುಬ್ಬರ. ಬೇಡಿಕೆ ಸೆಳೆತ ಹಣದುಬ್ಬರ. ಬೇಡಿಕೆ ಸೆಳೆತ ಹಣದುಬ್ಬರ. ಬೇಡಿಕೆ ಸೆಳೆತ ಹಣದುಬ್ಬರ ಅಂತಂದ್ರೆ ಸರಕು ಮತ್ತು ಸೇವೆಗಳ ಬೇಡಿಕೆಯು ಪೂರೈಕೆಗಿಂತ ಅಧಿಕವಾದಾಗ, ಅಂದ್ರೆ ಸರಕು ಮತ್ತು ಸೇವೆಗಳ ಹಣದುಬ್ಬರ ಸರಕು ಮತ್ತು ಸೇವೆಗಳ ಬೇಡಿಕೆಯು ಪೂರೈಕೆಗಿಂತ ಅಧಿಕವಾಗಿದ್ದಾಗ. ಈಗ ನಮ್ಗೇನಾದ್ರೂ ಎಕ್ಸಾಂಪಲ್ ಆಗಿ 10 ಲ್ಯಾಪ್ಟಾಪ್ನ ನಾವು ಮಾರಬೇಕು. ಈ ತಿಂಗಳ 10 ಲ್ಯಾಪ್ಟಾಪ್ ಅಂದಾಜಾಗಿ ಇಷ್ಟು ಹೋಗ್ತವೆ, ಪ್ರತಿ ತಿಂಗಳು 10 ಲ್ಯಾಪ್ಟಾಪ್ ಏನಾದ್ರು ಮಾರಾಟ ಆಗ್ತವೆ ಅಂತ ಅಂದಾಗ, ಇದನ್ನ ಏನ್ ಮಾಡ್ತಾರೆ ಅಂದ್ರೆ, ಸರಕು ಮತ್ತು ಸೇವೆಗಳ ಬೇಡಿಕೆಯು ಪೂರೈಕೆಗಿಂತ ಅಧಿಕವಾದಾಗ, ಬೇಡಿಕೆ ಈಗ 10 ಬೇಕು. ಓಕೆನಾ. 10 ಪ್ರತಿ ತಿಂಗಳ ಹೋಗ್ತವೆ. ಬಟ್ ನಮಗೆ ಆರ್ಡರ್ ಏನ್ ಬರ್ತಾವ ಅಂತಂದ್ರೆ 15 ಹೋಗುವಷ್ಟು ಚಾನ್ಸಸ್ ಇರುತ್ತೆ. ಅಂದ್ರೆ ಕೊಂಡ್ಕೊಳ್ಳೋರು ಜಾಸ್ತಿ ಆದಾಗ ಇದನ್ನ ಬೇಡಿಕೆ ಸೆಳೆತದ ಹಣದುಬ್ಬರ. ಸರಕು ಮತ್ತು ಸೇವೆಗಳ ಬೇಡಿಕೆಯು ಪೂರೈಕೆಗಿಂತ ಅಧಿಕವಾದಾಗ ಸರಕು ಮತ್ತು ಸೇವೆಗಳಲ್ಲಿ ಆಗುವ ಹೆಚ್ಚಳವನ್ನು ಬೇಡಿಕೆ ಸೆಳೆತದ ಹಣದುಬ್ಬರ ಅಂತ ಕರೀತಾರೆ. ಈಗ ಏನ್ ಮಾಡ್ತಾರೆ ಅಂತಂದ್ರೆ, ಈಗ 10 ಇರೋದು ಲ್ಯಾಪ್ಟಾಪ್, 10 ಲ್ಯಾಪ್ಟಾಪ್ ಇದಾವೆ. ಬಟ್ ಏನ್ ಮಾಡ್ತಾರೆ, 15 ಮಂದಿ ತಗೊಳಕ್ ಬಂದ್ಬಿಡ್ತಾರೆ. 15 ಮಂದಿ, ನನಗೆ 15 ಎಲ್ಲರೂ ಒಂದೊಂದು ಲ್ಯಾಪ್ಟಾಪ್ ತಗೊಳಕಂತ ಬಂದ್ಬಿಡ್ತಾರೆ. ಅವಾಗ ಏನ್ ಮಾಡ್ತಾರೆ ಅಂತ ಅಂದ್ರೆ, ಇರೋದು 10 ಲ್ಯಾಪ್ಟಾಪ್ ಇದಾವೆ, ಬಟ್ 15 ಜನಕ್ಕೆ ಇರೋದ್ರಿಂದ ಈಗ ಅವು ಎಕ್ಸಾಂಪಲ್ ಆಗಿ ನಾ ಫಸ್ಟ್ಗೆ ಹೇಳಿದೆ 50,000. ಈಗ ಏನಾದ್ರೂ ಒಂದು ಮಾರ್ತಿದ್ದಾನೆ, ನಾರ್ಮಲ್ ಈಗ ಮಾರ್ಕೆಟ್ ಪ್ರೈಸ್ ಏನಾದ್ರು 50,000 ಇದೆ, ನಾರ್ಮಲ್ ಆಗಿ 50,000 ಇದೆ ಅಂತ ಅಂದಾಗ, ಅವನು ಜಾಸ್ತಿ ಜನ ಕೊಂಡ್ಕೊಳಕ್ಕೆ ಬಂದ ತಕ್ಷಣ ಏನ್ ಮಾಡ್ತಾನೆ ಅಂದ್ರೆ, ಇದನ್ನ 50,000 ಇರೋದನ್ನ ಏನ್ ಮಾಡ್ತಾನೆ, 70,000 ಮಾಡ್ಬಿಡ್ತಾನೆ. 70,000ಕ್ಕೆ ಒಂದು ಲ್ಯಾಪ್ಟಾಪ್ ಅನ್ನು ಕೊಡ್ತೀವಿ, ಯಾರು ಬೇಕಾದ್ರೂ ತಗೋಬಹುದು ಅಂತಂದು. ಈಗ ಏನ್ ಮಾಡ್ತಾರೆ ಅಂದ್ರೆ, 10 ಜನರಲ್ಲಿ ಈಗ 15 ಜನ ಏನ್ ಅನ್ಕೊಂಡಿರ್ತಾರೆ, 50,000 ಲ್ಯಾಪ್ಟಾಪ್ ಇದೆ, ಒಂದ್ ತಗೊಂಡ್ ಬರೋಣ ಅಂತಂದು 15 ಜನ ಅವ್ರ ಪ್ಲಾನ್ ಬೇಸ್ ಮೇಲೆ ಬಂದಿರ್ತಾರೆ. ಓಕೆನಾ. 50,000 ಲ್ಯಾಪ್ಟಾಪ್ ಅಲ್ವಾ ಅಂತಂದು ತಗೊಳಕಂತ ಬಂದಿರ್ತಾರೆ. ಬಟ್ ಅಲ್ಲಿ ಅವನ ಪೂರೈಕೆ ಮಾಡಿರೋ ರೆಡಿ ಇರೋ ಎಷ್ಟಿದಾವೆ, ಜಸ್ಟ್ 10 ಲ್ಯಾಪ್ಟಾಪ್ ಮಾತ್ರ ಇದಾವೆ. ಬಟ್ ಅವ್ನ್ ಏನ್ ಮಾಡ್ತಾನೆ ಅಂದ್ರೆ, ಪ್ಲಾನ್ ಮಾಡ್ಕೊಂಡು ಈ 10 ಲ್ಯಾಪ್ಟಾಪ್ ಅನ್ನ ಜಾಸ್ತಿ ಅಮೌಂಟ್ಗೆ ಮಾರ್ಬಿಟ್ರೆ, ಜಾಸ್ತಿ ಜನ ತಗೊಂಡವ್ರು ಇದ್ದಾರೆ, ಜಾಸ್ತಿ ಅಮೌಂಟ್ ಹೇಳ್ಬಿಟ್ರೆ ಯಾರಾದ್ರೂ ಒಬ್ರು ಬಿಡ್ತಾರೆ. ಬಟ್ ಜಾಸ್ತಿ ನೆಸೆಸಿಟಿ ಇದ್ದವ್ರು ತಗೊಂತಾರೆ ಅಂತಂದು 20,000 ಜಾಸ್ತಿ ಮಾಡ್ಬಿಡ್ತಾನೆ. ಹಾಗೆ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಬೇಡಿಕೆ ಸೆಳೆತದ ಹಣದುಬ್ಬರ. ಅಂದ್ರೆ ಇದಕ್ಕೆ ಏನಾದ್ರು ಜಾಸ್ತಿ ಬೇಡಿಕೆ ಬಂತ ಅಂದಾಗ, ಈಗ ಜಸ್ಟ್ 10 ಲ್ಯಾಪ್ಟಾಪ್ ಇದಾವೆ ಅಂತ ಅಂದಾಗ, 10 ಲ್ಯಾಪ್ಟಾಪ್ ಇದ್ದಾಗ ಅದನ್ನ ಜಾಸ್ತಿ ಬೇಡಿಕೆ 10 ಲ್ಯಾಪ್ಟಾಪ್ ಇದಾವೆ ನನ್ನ ಹತ್ರ, ಆದ್ರೆ 15 ಲ್ಯಾಪ್ಟಾಪ್ ಅನ್ನ ಕೊಂಡುಕೊಳ್ಳುವ ಜನ ಇದಾರೆ ಅಂತ ಅಂದಾಗ, ಅದಕ್ಕೆ ಈಗ ಉಳಿದವರ ಇದರಲ್ಲಿ ಜಾಸ್ತಿ ಅಮೌಂಟ್ ಮಾಡ್ಕೋಬಹುದು ಅಂತ ಸಮಯದಲ್ಲಿ ಅಮೌಂಟ್ ಅನ್ನ ಜಾಸ್ತಿ ಮಾಡೋದಕ್ಕೆ ಏನಂತಾರೆ ಅಂದ್ರೆ, ಬೇಡಿಕೆ ಸೆಳೆತದ ಹಣದುಬ್ಬರ ಅಂತ ಕರೀತಾರೆ. ಓಕೆನಾ. ಬೇಡಿಕೆ ಸೆಳೆತದ ಹಣದುಬ್ಬರ. ಓಕೆ. ಇದಕ್ಕೆ ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್ ಅಂತ ಕರೀತಾರೆ. ನೆಕ್ಸ್ಟ್ ಅದರ ರಿಲೇಟೆಡ್ ಒಂದು ಕ್ವಶನ್ ಬಂದಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕಾಸ್ ಆಫ್ ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್ ಯಾವಾಗ ಆಗ್ತದೆ ಅಂದ್ರೆ, ಇನ್ಕ್ರೀಸ್ ಇನ್ಕಮ್ ಲೆವೆಲ್. ಓಕೆ. ನೆಕ್ಸ್ಟ್ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಇನ್ಫ್ಲೇಷನ್ ಅಲ್ಲೇ ಟೈಪ್ 2 ಇದು. ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂದ್ರೆ ವೆಚ್ಚ ತಳ್ಳಿಕೆ ಹಣದುಬ್ಬರ. ವೆಚ್ಚ ತಳ್ಳಿಕೆ ಹಣದುಬ್ಬರ. ಓಕೆ. ಇದಂದ್ರೆ ವೆಚ್ಚ ತಳ್ಳಿಕೆ ಹಣದುಬ್ಬರ ಪ್ರಮುಖವಾಗಿ ಏನು ಹೊಂದಿರ್ತದೆ ಅಂದ್ರೆ, ಇದು ಯಾವುದರಿಂದ ಉದ್ಭವಿಸ್ತದೆ ಅಂದ್ರೆ, ಕಚ್ಚಾ ಸರಕುಗಳ ಬೆಲೆಯಲ್ಲಿ ಹೆಚ್ಚಳ. ಈಗ ಏನಾದ್ರೂ ಕಚ್ಚಾ ಸರಕುಗಳು ತರಬೇಕೀಗ. ಈಗ ಕಚ್ಚಾ ಸರಕುಗಳು ನಾವು ಪೆಟ್ರೋಲ್ ಉತ್ಪಾದನೆ ಈಗ ಬೇರೆ ಕಡೆಯಿಂದ ತರ್ತೀವಿ. ಈಗ ಸೌದಿ ಅರೇಬಿಯಾ, ರಷ್ಯಾ ಅಲ್ಲಿಂದ ಪೆಟ್ರೋಲ್ ಅನ್ನು ತರ್ತೀವಿ. ಪೆಟ್ರೋಲು ಡೀಸೆಲ್ ಅಲ್ಲಿಂದ ಬರ್ತವೆ. ಅಲ್ಲಿ ಏನಾದ್ರು ಅವರು 10 ರೂಪಾಯಿ ಹೆಚ್ಚಿಗೆ ಮಾಡಿದ್ರೆ, ಇಲ್ಲಿ ಭಾರತಕ್ಕೆ ಬರತ್ತಿಗೆ ಅದು 20 ರೂಪಾಯಿ ಹೆಚ್ಚಿಗೆ ಆಗುತ್ತೆ. ಯಾಕಂದ್ರೆ ಅಲ್ಲಿಂದ ಟ್ರಾವೆಲಿಂಗ್ ಚಾರ್ಜ್ ಜಾಸ್ತಿ ಆಗೈತೆ ಅಂತ ಅಂದ ತಕ್ಷಣ ಇಲ್ಲಿ ಕೂಡ ಜಾಸ್ತಿ ಆಗುತ್ತೆ. ಆದ್ರೆ ಅಲ್ಲಿ ಏನಾದ್ರು 5 ರೂಪಾಯಿ ಕಡಿಮೆ ಮಾಡಿದ್ರೆ ಇಲ್ಲಿ ಕೂಡ 5 ರೂಪಾಯಿ ಕಡಿಮೆ ಆಗುತ್ತೆ. ಹಂಗೆ ಅಲ್ಲಿ ಏನಂದ್ರೆ, ಅಲ್ಲಿ ಮಾಡುವಾಗ ಅದರದ್ದು ಕಾಸ್ಟ್ ಏನಾದ್ರು ಜಾಸ್ತಿ ಆಯ್ತಂದ್ರೆ ಇಲ್ಲಿ ಕೂಡ ಅದರದ್ದು ಜಾಸ್ತಿ ಹೇರ್ತಾರೆ. ಅಂದ್ರೆ ಅದರಲ್ಲಿ ಬೆಲೆ ಹೆಚ್ಚಾಗ್ಬೋದು, ಅಲ್ಲಿಯ ಕೂಲಿ ಹೆಚ್ಚಾಗ್ಬೋದು. ಓಕೆನಾ.
ಆಮೇಲೆ ಅವ್ರಿಗೆ ಇನ್ನು ಲಾಭ ಹೆಚ್ಚಬೇಕಂತಂದು ಅವ್ರು ಏನಾದ್ರು ಜಾಸ್ತಿ ಏರಿಸ್ಬೋದು. ಈ ಕಾರಣದಿಂದ ಏನಾದ್ರೂ ಅಮೌಂಟ್ ಅನ್ನ ನಾವು ಯಾವುದೇ ಒಂದು ನಿರ್ದಿಷ್ಟವಾದಂತಹ ಪ್ರಾಡಕ್ಟ್‌ಗೆ, ನಿರ್ದಿಷ್ಟವಾದಂತಹ ಸೇವೆಗೆ ಏನಾದ್ರೂ ನಾವು ಜಾಸ್ತಿ ಅದನ್ನ ಬೇಕಾಗಿರುತ್ತೆ. ಬಟ್ ಅದನ್ನ ಅದೇ ಸಮಯದಲ್ಲಿ ಏನಾದ್ರೂ ಜಾಸ್ತಿ ಅಮೌಂಟ್‌ಗೆ ಏರಿಸಿದ್ರಂದ್ರೆ ಅದನ್ನ ಕಾಸ್ಟ್ ಪುಶ್ ಇನ್ಫ್ಲೇಷನ್, ವೆಚ್ಚ ತಳ್ಳಿಕೆ ಹಣದುಬ್ಬರ ಅಂತ ಕರೀತಾರೆ. ಓಕೆನಾ? ಕಚ್ಚಾ ಸರಕುಗಳ ಬೆಲೆಯಲ್ಲಿ ಹೆಚ್ಚಳ ಆಗ್ಬೋದು, ಕೂಲಿ ದರದಲ್ಲಿ ಹೆಚ್ಚಳ ಆಗ್ಬೋದು, ಲಾಭದಲ್ಲಿ ಹೆಚ್ಚಳ ಆಗ್ಬೋದು. ಈ ಕಾರಣದಿಂದಾಗಿ ಸರಕು ಮತ್ತು ಸೇವೆಗಳಲ್ಲಿ ಹೆಚ್ಚಳವಾಗುವುದನ್ನು ವೆಚ್ಚ ತಳ್ಳಿಕೆ ಹಣದುಬ್ಬರ ಅಂತ ಕರೀತಾರೆ. ಓಕೆನಾ? ಅಲ್ಲಿ ಏನಾಗಿರುತ್ತೆ, ರೈಸ್ ವೆನ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್, ವೇಜಸ್, ರಾ ಮೆಟೀರಿಯಲ್ಸ್ ಇನ್ಕ್ರೀಸ್, ದೀಸ್ ಹೈಯರ್ ಕಾಸ್ಟ್ ಆರ್ ದ ಪಾಸ್ಟ್ ಇಂಟು ದ ಕನ್ಸ್ಯೂಮರ್ ಇನ್ ದ ಫಾರ್ಮ್ ಆಫ್ ದ ಹೈಯರ್ ಪ್ರೈಸಸ್. ಅಂದ್ರೆ ಎಕ್ಸಾಂಪಲ್ ಅದ ಹೇಳಿದ್ನಲ್ವಾ, ಬೇರೆ ಕಡೆಯಿಂದ ಬರುವಂತಹ ಅಲ್ಲಿ ಏನಾದ್ರೂ ಜಾಸ್ತಿ ಅಲ್ಲಿ ಮಾಡಿದ್ರಂದ್ರೆ ಈಗ ಕೂಲಿ ಅವ್ರಿಗೆ ಇಲ್ಲ, ನಮ್ಗೆ ಅವಾಗೆಲ್ಲ ಕಡಿಮೆ, ಈಗ ಪೆಟ್ರೋಲ್ ಇವಾಗ 100 ರೂಪಾಯಿ ಐತೆ ಅಂತ, 100 ರೂಪಾಯಿ ಇದೆ. ಬಟ್ ಒಂದ್ 5-6 ವರ್ಷದ ಹಿಂದೆ ಎಷ್ಟಿತ್ತು, 80 ರೂಪಾಯಿ 70 ರೂಪಾಯಿ ಇತ್ತು. ಅವಾಗ ಯಾಕಂದ್ರೆ ಅಲ್ಲಿಂದ ಬರೋ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಅಲ್ಲಿ ಕೂಡ ಕಡಿಮೆ ಇತ್ತು. ಓಕೆನಾ? ಈಗ ಅಲ್ಲಿಂದ ಮತ್ತೆ 20 ರೂಪಾಯಿ, ಅಲ್ಲಿ 10 ರೂಪಾಯಿ ಜಾಸ್ತಿ ಆಗಿದೆ. ಮತ್ತೆ ಈಗ ನಮ್ ಲಾಭ ಅಂತಂದು ನಮ್ ದೇಶದವರು ಕೂಡ ಅಲ್ಲಿ 10 ರೂಪಾಯಿ 15 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಆಮೇಲೆ ಟ್ಯಾಕ್ಸ್ ಈ ರೀತಿ ಎಲ್ಲ ಜಾಸ್ತಿ ಆಗಿ ಈಗ 100 ರೂಪಾಯಿ ಆಗಿದೆ. ಹಂಗೆ ವೆಚ್ಚ ತಳಿಕೆ ಹಣದುಬ್ಬರ ಅಂದ್ರೆ ಕಾಸ್ಟ್ ಪುಶ್ ಇನ್ಫ್ಲೇಷನ್ ಅಂತ. ಅಂದ್ರೆ ಅದ್ರ ಮೇಲೆ ಹಾಕಿರುವಂತ ಅವು ಏನಾದ್ರೂ ಹೆಚ್ಚಿಗೆ ಆದ್ರೆ ಇಲ್ಲಿ ಕೂಡ ಜಾಸ್ತಿ ಆಗಿ ಇಲ್ಲಿ ಕನ್ಸ್ಯೂಮರ್ಸ್ಗೆ ಜಾಸ್ತಿ ಅದ್ರ ಮೇಲೆ ಅದನ್ನ ಅಡಾಪ್ಟ್ ಮಾಡ್ಕೊಂಡು ಆಗುವಂತಹ ಇನ್ಫ್ಲೇಷನ್ಗೆ ಕಾಸ್ಟ್ ಪುಶ್ ಇನ್ಫ್ಲೇಷನ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಅದ್ರ ಬಗ್ಗೆ ಒಂದು ಕ್ವಶನ್ ಬಂದಿದೆ. ಓಕೆ, ಇದು ಕೂಡ KPSC ಅಲ್ಲಿ ಬಂದಿರೋದು. ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಡಿಫೈನ್ ಕಾಸ್ಟ್ ಪುಶ್ ಇನ್ಫ್ಲೇಷನ್? ಕಾಸ್ಟ್ ಪುಶ್ ಇನ್ಫ್ಲೇಷನ್ಗೆ ಯಾವುದು ಬೆಸ್ಟ್ ಡೆಫಿನೇಷನ್ ಅಂತ ಕೇಳಿದಾನೆ. ಓಕೆನಾ? ಇದು ಆನ್ಸರ್ ಇದೆ ಇಲ್ಲಿ, ರೈಸ್ ಇನ್ ಪ್ರೈಸ್ ಡ್ಯೂ ಟು ಇನ್ಕ್ರೀಸ್ ಇನ್ ಪ್ರೊಡಕ್ಷನ್ ಕಾಸ್ಟ್. ಅಂದ್ರೆ ಪ್ರೊಡಕ್ಷನ್ ಕಾಸ್ಟ್ ಅಂದ್ರೆ ಉತ್ಪಾದನೆ ಮಾಡುವಾಗ ಆದಂತಹ ವೆಚ್ಚವನ್ನ ಕನ್ಸ್ಯೂಮರ್ ಮೇಲೆ ಹೇರುವುದೇ ಕಾಸ್ಟ್ ಪುಶ್ ಇನ್ಫ್ಲೇಷನ್ ಆಗಿರ್ತದೆ. ಓಕೆನಾ? ಉತ್ಪಾದನೆ ಮಾಡುವಾಗ ಏನಾಗಿರ್ತದಲ್ಲ ಅದನ್ನ ಎಷ್ಟಾಗಿರ್ತದೆ ಅದ್ಮೇಲೆ, ಈಗ ಎಕ್ಸಾಂಪಲ್ ಮತ್ತೆ ಲ್ಯಾಪ್ಟಾಪ್ ತಗೊಳ್ತೀನಿ. ಲ್ಯಾಪ್ಟಾಪ್ ಲಾಸ್ಟ್ ಟೈಮ್ ಕಳೆದ 5 ವರ್ಷದಲ್ಲಿ ಏನಂದ್ರೆ ಅವಾಗ ಏನಾದ್ರೂ ಅದರ ಬಿಡಿ ಭಾಗಗಳನ್ನ ತಗೊಳೋಕೆ ಕೇವಲ ಅವ್ರಿಗೆ ಈಗ 50,000 ಮಾರ್ತಿದ್ರೆ, ಅವಾಗ ಏನಾದ್ರು 40,000ಕ್ಕೆ ಎಲ್ಲಾದ್ರೂ ಬಿಡಿ ಭಾಗಗಳು ಸಿಗ್ತಿದ್ವು ಅಂದ್ರೆ ನೆಕ್ಸ್ಟ್ ಅದನ್ನ 10,000 ಲಾಭ ಅಂದ್ಕೊಂಡು 50,000ಕ್ಕೆ ಮಾರ್ತಿದ್ರು. ಅದೇ ಇವಾಗ 2025ರಲ್ಲಿ ಅವ್ರಿಗೆ ಬಿಡಿ ಭಾಗನೇ 50,000 ಸಿಗ್ತಿದೆ ಅಂದ್ರೆ ಅದನ್ನು ಕೂಡ ಮತ್ತೆ 50,000ಕ್ಕೆ ಮಾರಿದ್ರೆ ಅವ್ರಿಗೆ ಲಾಭ ಇರಲ್ಲ. ಹಾಗಾಗಿ ಅದನ್ನ ಮತ್ತೆ ಏನ್ ಮಾಡ್ತಾರೆ ಅಂದ್ರೆ 10,000 ಎಕ್ಸ್ಟೆಂಡ್ ಮಾಡಿ ಅದರದ್ದು ಖರ್ಚು, ಬಿಡಿ ಭಾಗಕ್ಕೆ ಖರ್ಚು, ಮತ್ತೆ ಅವರ ಕೂಲಿ, ಅದರ ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ಸೇರ್ಕೊಂಡು 10,000 ಅಂತ ಮಾಡ್ಕೊಂಡು ಆಮೇಲೆ ಅದನ್ನ 60,000ಕ್ಕೆ ಮಾರ್ತಾರೆ. ಇದನ್ನ ಏನಂದ್ರೆ ಕಾಸ್ಟ್ ಪುಶ್ ಇನ್ಫ್ಲೇಷನ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಬೇಸ್ಡ್ ಆನ್ ದ ರೇಟ್ ಇನ್ಕ್ರೀಸ್ ಆದ್ರ ಮೂಲಕ ಬರುವಂತಹ ಇನ್ಫ್ಲೇಷನ್ ಯಾವ್ಯಾವ ಅಂತ ಹೇಳಿದೆ ಆವಾಗ್ಲೇ. ಒಂದೇದು ಯಾವ್ದು, ಕ್ರೀಪಿಂಗ್ ಅಂದ್ರೆ ತೆವಳುವ ಅಂತ ಹೇಳಿದೆ. ತೆವಳುವ ಹಣದುಬ್ಬರ. ವಾಕಿಂಗ್ ಅಂದ್ರೆ ನಡೆದಾಡುವ. ಆಮೇಲೆ ರನ್ನಿಂಗ್ ಅಂದ್ರೆ ಓಡುವ. ಓಕೆನಾ? ಹೈಪರ್ ಇನ್ಫ್ಲೇಷನ್ ಅಂದ್ರೆ ನಾಗಾಲೋಟದ ಹಣದುಬ್ಬರ ಅಂತ ಕರೀತಾರೆ. ಓಕೆ, ಇಲ್ಲಿ ಕ್ರೀಪಿಂಗ್ ಅಂತ ಅಂದ್ರೆ ಏನಂತ ಅಂದ್ರೆ ವಾರ್ಷಿಕ ಹಣದುಬ್ಬರ ದರವು ಶೇಕಡ 3% ಕಡಿಮೆ ದರದಲ್ಲಿ ಹೆಚ್ಚಳವಾದರೆ, ಅಂದ್ರೆ 3% ಆನ್ಯುವಲಿ ಅಂದ್ರೆ ವಾರ್ಷಿಕವಾಗಿ 3% ಕಡಿಮೆ ದರದಲ್ಲಿ ಹೆಚ್ಚಳವಾದರೆ. ಈಗ ಎಕ್ಸಾಂಪಲ್ ಆಗಿ ರವಾ, ಉಪ್ಪಿಟ್ಟಿನ ರವಾ. ಓಕೆನಾ? ರವಾ ಎಕ್ಸಾಂಪಲ್ ತಗೊಳ್ತೀನಿ. ರವಾ ಈಗ ಕೆಜಿಗೆ 1 ಕೆಜಿಗೆ 100 ರೂಪಾಯಿ ಐತೆ ಅಂತ ತಿಳ್ಕೊಡ್ರಿ. 100 ರೂಪಾಯಿ 1 ಕೆಜಿಗೆ 100 ರೂಪಾಯಿ ಐತೆ ಅಂತ ಅಂದಾಗ ಇದನ್ನೇನಾದ್ರು 2026ರಿಂದ ಇದ್ರ ಮೇಲೆ 3% ಹಾಕಿ 103 ರೂಪಾಯಿ ಮಾಡ್ತೀವಿ ಅಂತಂದು ಏನಾದ್ರು ಸರ್ಕಾರ ಅನೌನ್ಸ್ ಮಾಡಿದ್ರೆ ಅದಕ್ಕೆ ಕ್ರೀಪಿಂಗ್ ಅಂತ ಕರೀತಾರೆ. ಅಂದ್ರೆ ನಡೆದಾಡುವ ಹಣದುಬ್ಬರ. ಓಕೆನಾ? ಅಂದ್ರೆ ಸೇಮ್ ನಿಮಗೆ 1 ಕೆಜಿ ರವಾ ಸಿಗ್ತಿದೆ, ಅಷ್ಟೇ ಉಪ್ಪಿಟ್ಟು ತಿಂತೀರಾ ನೀವು. ಓಕೆನಾ? 1 ಕೆಜಿ ಉಪ್ಪಿಟ್ಟು ಸಿಗ್ತಿದೆ, 1 ಕೆಜಿ ರವಾ ಸಿಗ್ತಿದೆ. ಬಟ್ ಅದರದ್ದು ಅವಾಗ ನೀವು 2025ರವರೆಗೆ ಏನಾಗ್ತದೆ ಅಂದ್ರೆ 100 ರೂಪಾಯಿ ಕೊಡ್ತಿದ್ರು 1 ಕೆಜಿಗೆ. ಆದ್ರೆ 2026ರಿಂದ ಏನಾಗುತ್ತಂದ್ರೆ ಅದ್ರ ಮೇಲೆ 3% ಜಾಸ್ತಿ ಮಾಡಿ 103 ರೂಪಾಯಿ ಕೊಟ್ಟು ಅದೇ ಪ್ರಮಾಣದ ಉಪ್ಪಿಟ್ಟನ್ನ ತಿಂತಿದ್ರೆ. ಓಕೆನಾ? ಇದು ತೆವಳುವ ಹಣದುಬ್ಬರ. ಇಲ್ಲಿ ಯಾವುದೇ ಅಪಘಾತ ಇರೋದಿಲ್ಲ. ಓಕೆನಾ? ಯಾಕಂದ್ರೆ 100 ರೂಪಾಯಿದಾಗ 103 ಕೊಡೋದು ಏನು ಮ್ಯಾಟರ್ ಆಗೋದಿಲ್ಲ. ಇದರಲ್ಲಿ ಯಾವುದೇ ತರನಾದಂತಹ ಪ್ರಾಬ್ಲಮ್ ಆಗೋದಿಲ್ಲ. ಇಲ್ಲಿ ಯಾವುದೇ ಸರ್ಕಾರ ಕಂಟ್ರೋಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇದು ಕ್ರೀಪಿಂಗ್ ಅಂದ್ರೆ ತೆವಳುವ ಹಣದುಬ್ಬರ. ನೆಕ್ಸ್ಟ್ ವಾಕಿಂಗ್ ಅಂದ್ರೆ ನಡೆದಾಡುವ. ಈಗ ತೆವಳ್ಕಂತ ಹೋಗೋದಕ್ಕೂ ನಡ್ಕೊಂತ ಹೋಗೋದಕ್ಕೂ ಸ್ವಲ್ಪ ಸ್ಪೀಡ್ ಆಗುತ್ತೆ ತಾನೆ. ಆ ರೀತಿ ಇಲ್ಲಿ 3% ಇರೋದು 10% ಜಾಸ್ತಿ ಆಗುತ್ತೆ. ಓಕೆನಾ? 3% ಇರೋದು 10% ಜಾಸ್ತಿ ಆಗೋದಕ್ಕೆ ಏನಂದ್ರೆ ತೆವಳುವ ಹಣದುಬ್ಬರ. ಮತ್ತೆ ಉಪ್ಪಿಟ್ಟಿನ ರವಾನ ತಗೊಳ್ತೀನಿ ನಾನು. ಓಕೆನಾ? 1 ಕೆಜಿ ಉಪ್ಪಿಟ್ಟಿನ ರವಕ್ಕೆ
ಅವಾಗ 100 ರೂಪಾಯಿ ಇತ್ತು. ಅವಾಗ 2025 ಮತ್ತೆ 2026ರಲ್ಲಿ 110 ರೂಪಾಯಿ ಮಾಡ್ತೀನಿ 110 ರೂಪಾಯಿ ಮಾಡ್ತೀನಿ ಅಂತಂದು ಅವಾಗೇನೋ ಅನೌನ್ಸ್ ಮಾಡಿದ್ರು. ಅಂದ್ರೆ 110 ರೂಪಾಯಿ ಮಾಡ್ತಾರೆ, ಅದನ್ನ ನಡೆದಾಡುವ ಹಣದುಬ್ಬರ. ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ನಮ್ಗೆ, ಓಕೆನಾ. ಒಂದೇ ಸರಿಗೆ 10% ಏರಿದ್ರೆ ಅಂದ್ರೆ ಇಲ್ಲಿ ಸ್ವಲ್ಪ ಸೂಕ್ತ ಕ್ರಮಗಳನ್ನು ಕೈಕೊಂಡು ತಗೊಂಡು ಇದನ್ನ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಡೋಕೆ ಸರ್ಕಾರ ಪ್ರಯತ್ನ ಮಾಡುತ್ತೆ. ಇದು ನಡೆದಾಡುವ ಹಣದುಬ್ಬರವಾಗಿರುತ್ತದೆ. ನೆಕ್ಸ್ಟ್ ರನ್ನಿಂಗ್ ಹಣದುಬ್ಬರ ಅಂದ್ರೆ ಸೀದಾ 50% ಏರ್ಬಿಡೋದು. ಇವಾಗ 1 ಕೆಜಿ ಉಪ್ಪಿಟ್ಟಿನ ರವಕ್ಕೆ 100 ರೂಪಾಯಿ. ಅದೇ 2026ರಿಂದ ನೀವು 150 ರೂಪಾಯಿ ಕೊಟ್ಟು ತಗೋಬೇಕು ನೀವು ಉಪ್ಪಿಟ್ಟಿನ ರವ ಅಂತಂದ್ರೆ ಸೀದಾ 1.5 ಕೆಜಿ, ಓಕೆನಾ. 1 ಕೆಜಿ ಪ್ಲಸ್ 1.5 ಕೆಜಿ ಉಪ್ಪಿಟ್ಟಿನ ರವ ಬರೋ ಪ್ರೈಸ್ ಅಲ್ಲಿ ನಾವು ಜಸ್ಟ್ 1 ಕೆಜಿ ತಿಂತಿದೀವಿ ಅಂತ ಅಂದಾಗ ಅದನ್ನ ನಾವು ಬಹಳ ಡೇಂಜರ್ ಇದೀವಿ, ಇಲ್ಲಿ ಈ ಪೀರಿಯಡ್ ಬಹಳ ಡೇಂಜರ್ ಇದೆ ಅಂತ ಇದನ್ನ ಎಕನಾಮಿಕ್ ಸ್ಟೆಬಿಲಿಟಿ ಮಾಡ್ಕೊಳಕ್ಕೆ ಗೌರ್ಮೆಂಟ್ ಇದನ್ನೇನಾದ್ರೂ ಕ್ರಮ ತಗೊಂಡು ಅದನ್ನ ಕಡಿಮೆ ಮಾಡೋಕೆ ಪ್ರಯತ್ನ ಮಾಡ್ಬೇಕು. ಅಂದ್ರೆ ಇದು ಸ್ವಲ್ಪ ಸ್ಪೀಡ್ ಆಗ್ತು. ಇದು ಓಡುವ ಹಣದುಬ್ಬರ ಆಗಿರ್ತದೆ. ಹಣ ಜಾಸ್ತಿ ಖರ್ಚಾಗ್ತಿದೆ, ಬಟ್ ಕ್ವಾಂಟಿಟಿ ಕಡಿಮೆ ಸಿಗ್ತಿದೆ ನಮ್ಗೆ. 1.5 ಕೆಜಿ ಉಪ್ಪಿಟ್ಟು ರವ ಸಿಗೋ ಟೈಮ್ ಅಲ್ಲಿ ಜಸ್ಟ್ 1 ಕೆಜಿ ಸಿಗ್ತಿದೆ ಸೇಮ್ ಅಮೌಂಟ್ಗೆ, ಓಕೆನಾ. 100 ರೂಪಾಯಿಗೆ 1 ಕೆಜಿ ಸಿಗೋದು 150 ರೂಪಾಯಿಗೆ ಸಿಗ್ತಿದೆ ಅಂದ್ರೆ 50% ಕ್ರಾಸ್ ಆಗ್ತಿದೆ ಅಂತ ಅದನ್ನ ಓಡುವ ಹಣದುಬ್ಬರ ಅಂತ ಕರೀತಾರೆ. ನೆಕ್ಸ್ಟ್ ಹೈಪರ್ ಇನ್ಫ್ಲೇಷನ್ ಅಂತಂದ್ರೆ ಇದು ಜಾಸ್ತಿ. ಇದು ಎಷ್ಟಂದ್ರೆ ಇಲ್ಲಿ 50% ಅಲ್ಲ, ಇದು 100% ಅಥವಾ 200% ಜಾಸ್ತಿ ಆಗಿಬಿಡುತ್ತೆ. ಇವಾಗ 100 ರೂಪಾಯಿ 1 ಕೆಜಿ ಉಪ್ಪಿನ ರವಕ್ಕೆ 100 ರೂಪಾಯಿ 2026ರಿಂದ 200 ರೂಪಾಯಿ ಅಂದ್ಬಿಟ್ರೆ, 2026ರಿಂದ 300 ರೂಪಾಯಿ ಅಂದ್ಬಿಟ್ರೆ ಈ ರೀತಿ ಆಗ್ತದ ಅಂತ ಅಂದಾಗ ಇಂಥ ಸಂದರ್ಭಕ್ಕೆ ಏನಂತಾರೆ ಹೈಪರ್ ಇನ್ಫ್ಲೇಷನ್, ಓಕೆನಾ. ನಾಗಾಲೋಟದ ಹಣದುಬ್ಬರ ಸಡನ್ ಆಗಿ ಓಡ್ಬಿಡ್ತದೆ. ಇಂಥ ಇದ್ದಾಗ ಇದಕ್ಕೆ ಸರಿಯಾದ ಕ್ರಮ ತಗೊಂಡು ಗೌರ್ಮೆಂಟ್ ಅವರು ಕಂಟ್ರೋಲ್ ಮಾಡ್ಬೇಕಾಗಿರ್ತದೆ. ಇದು ಇನ್ಫ್ಲೇಷನ್ ಅಲ್ಲಿ 4 ರೀತಿಯಾದ ಬಂತಾರೆ, ಓಕೆನಾ. ನೆಕ್ಸ್ಟ್ ಇತರೆ ಹಣದುಬ್ಬರಗಳಂತ ಬರ್ತವೆ. ಸ್ಟಾಗ್ಫ್ಲೇಷನ್ ಅಂತ ಬರುತ್ತೆ. ಆಮೇಲೆ ಕೋರ್ ಅಂತ ಬರುತ್ತೆ. ಸ್ಟಾಗ್ಫ್ಲೇಷನ್ ಅಲ್ಲಿ ಏನಂದ್ರೆ ಜಡತ್ವ ಹಣದುಬ್ಬರ ಅಂತ. ಇದು ಜಡತ್ವ ಹಣದುಬ್ಬರ. ಸ್ಟಾಗ್ಫ್ಲೇಷನ್ is an economic situation where an economic experience high inflation alongside, ಓಕೆನಾ, ಸ್ಲೋ ಎಕನಾಮಿಕ್ ಗ್ರೋತ್ ಅಂಡ್ ಹೈಯರ್ ಅನ್ಎಂಪ್ಲಾಯ್ಮೆಂಟ್, ಓಕೆನಾ. ಅನ್ಎಂಪ್ಲಾಯ್ಮೆಂಟ್ ಹಣದುಬ್ಬರ ಮತ್ತು ನಿರುದ್ಯೋಗ ಪ್ರಮಾಣಗಳೆರಡೂ ಅಧಿಕವಿರೋದು, ಓಕೆನಾ. ಇಲ್ಲಿ ಹಣದುಬ್ಬರನ ಐತಿ, ಹೈ ಇನ್ಫ್ಲೇಷನ್ ಐತಿ, ಹಂಗೆ ಅನ್ಎಂಪ್ಲಾಯ್ಮೆಂಟ್ ಐತಿ, ಓಕೆನಾ. ಓಕೆ, ಒಂದ್ ನಿಮಿಷ ಇಲ್ಲಿ ಐತಿ ನೋಡ್ರಿ. ಹೈ ಇನ್ಫ್ಲೇಷನ್ ಐತಿ. ಸ್ಟಾಗ್ಫ್ಲೇಷನ್ ಅಲ್ಲಿ ಹೈ ಇನ್ಫ್ಲೇಷನ್ ಕೂಡ ಇರ್ತತಿ, ಆಮೇಲೆ ಅನ್ಎಂಪ್ಲಾಯ್ಮೆಂಟ್ ಕೂಡ ಇರ್ತತಿ. ಅಂದ್ರೆ ಅಧಿಕ ಹಣದುಬ್ಬರ ಮತ್ತು ನಿರುದ್ಯೋಗ ಪ್ರಮಾಣಗಳೆರಡೂ ಅಧಿಕವಾಗಿರುವ ಸನ್ನಿವೇಶವನ್ನು ಜಡತ್ವ ಹಣದುಬ್ಬರ ಅಂತ ಕರೀತಾರೆ, ಓಕೆನಾ. ಇವೆರಡು ಬರುವಂತಹ ಸನ್ನಿವೇಶವನ್ನು ಜಡತ್ವ ಹಣದುಬ್ಬರ. ಇದನ್ನ ಕ್ವಶನ್ ಅಲ್ಲಿ ಏನ್ ಕೇಳ್ತಾನೆ ಅಂದ್ರೆ ಈ ತರ ಇದನ್ನ ಕೊಟ್ಟೆ ಕೇಳ್ತಾನೆ, ಇದೇನ್ ಡೆಫಿನಿಷನ್ ಕೊಟ್ಟೆ ಕೇಳ್ತಾನೆ. ಸ್ಟಾಗ್ಫ್ಲೇಷನ್ ಅಲ್ಲಿ ಕೇಳಿದಾನಲ್ಲ ಕ್ವಶನ್, ಅದೇ ರೀತಿ ಅದು KPSC ಪೇಪರ್ ಆಗಿರ್ತದೆ, ಓಕೆನಾ. ಇದಕ್ಕೆ ಏನಂತಾರೆ ಜಡತ್ವ ಹಣದುಬ್ಬರ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಸ್ಟಾಗ್ಫ್ಲೇಷನ್ ಆಯ್ತಾ. ಸ್ಟಾಗ್ಫ್ಲೇಷನ್ ಬಗ್ಗೆ ಒಂದು ಕ್ವಶನ್ ಬಂದಿದೆ. ವಾಟ್ ಡಸ್ ದ ಟರ್ಮ್ ಆಫ್ ಸ್ಟಾಗ್ಫ್ಲೇಷನ್? ಹೈ ಇನ್ಫ್ಲೇಷನ್ ಪ್ಲಸ್ ಸ್ಟಾಗ್ನೆಂಟ್ ಗ್ರೋತ್. ಹೈ ಇನ್ಫ್ಲೇಷನ್ ವಿತ್ ಸ್ಟಾಗ್ನೆಂಟ್ ಗ್ರೋತ್ ಆಗೋದಕ್ಕೆ ನಾವು ಸ್ಟಾಗ್ಫ್ಲೇಷನ್ ಅಂತ ಕರಿತೀವಿ. ಹೈ ಇನ್ಫ್ಲೇಷನ್ ಆಗ್ಬೇಕು, ಓಕೆನಾ. ಹಣದುಬ್ಬರ ಅತಿ ಆಗ್ಬೇಕು, ಪ್ಲಸ್ ನಿರುದ್ಯೋಗವು ಕೂಡ ಇತ್ತಂದ್ರೆ ಅದನ್ನ ಅನ್ಎಂಪ್ಲಾಯ್ಮೆಂಟ್. ತಡ್ರಿ ಆಪ್ಷನ್ ನೋಡ್ತೀನಿ. ಹೈ ಇನ್ಫ್ಲೇಷನ್ ಸ್ಟಾಗ್ಫ್ಲೇಷನ್ ಇದೆ. ಹೈ ಇನ್ಫ್ಲೇಷನ್ ಹೈ ಗ್ರೋತ್ ನೋ. ಲೋ ಇನ್ಫ್ಲೇಷನ್ ಲೋ ಗ್ರೋತ್ ನೋ. ಹೈ ಇನ್ಫ್ಲೇಷನ್ ಸ್ಟಾಗ್ಫ್ಲೇಷನ್ ರೈಟ್. ಲೋ ಇನ್ಫ್ಲೇಷನ್ ಲೋ ಫುಲ್ ಎಂಪ್ಲಾಯ್ಮೆಂಟ್ ಇದು ರಾಂಗ್. ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ಅಂತ ಕೊಟ್ಟಿದ್ರು ಕೂಡ ಬರ್ತಿತ್ತು. ಆಪ್ಷನ್ ಸಿ ರೈಟ್ ಆನ್ಸರ್ ಇದಕ್ಕೆ. ನೆಕ್ಸ್ಟ್ ಕೋರ್ ಇನ್ಫ್ಲೇಷನ್ ಅಂತ ಇದೆ. ಇನ್ನೊಂದು ಯಾವುದು ಕೋರ್ ಇನ್ಫ್ಲೇಷನ್ ಅಲ್ಲಿ ಇದು ಕೂಡ ಕೋರ್ ಇನ್ಫ್ಲೇಷನ್ ಅಂತಾನೆ ಇಂಗ್ಲಿಷ್ ಕನ್ನಡದಲ್ಲೂ ಕೂಡ ಕೋರ್ ಅಂತಾನೆ ಕರೀತಾರೆ. ಪಕ್ಕ ಕನ್ನಡ ಅಂದ್ರೆ ಮೂಲ ಹಣದುಬ್ಬರ ಅಂತ ಕರೀತಾರೆ. ಇದು ಬೇಡ, ನೀವು ಕೋರ್ ಇನ್ಫ್ಲೇಷನ್ ಅಂತಾನೆ ಆ ತರನೇ ನೆನ್ಪಿಟ್ಕೊಳ್ಳಿ. ಅಂದ್ರೆ ಇದರಲ್ಲಿ ಏನಂತಂದ್ರೆ ಇಂಧನ ಮತ್ತು ಆಹಾರ ಸರಕುಗಳನ್ನು ಹೊರತುಪಡಿಸಿ ಇತರ ಸರಕುಗಳ ಸೇವೆಗಳಲ್ಲಿ ಬೆಳೆಗಳು ಹೆಚ್ಚಳ ಆಗೋದು, ಓಕೆನಾ. ಇದರಲ್ಲಿ ಇಂಧನ ಹಾಗೂ ಆಹಾರ ಇಲ್ಲಿ ನೋಡಿ, ಫುಡ್ ಅಂಡ್ ಎನರ್ಜಿ, ಓಕೆನಾ. ಫುಡ್ ಅಂಡ್ ಎನರ್ಜಿ ಇದರಲ್ಲಿ ಆಗುವಂತಹ ವ್ಯತ್ಯಾಸಗಳು, ಆಹಾರ ಸರಕು ಹೊರತುಪಡಿಸಿ ಉಳಿದರಲ್ಲಿ ಆಗುವ ಹೆಚ್ಚು, ಇವೆರಡು ಬಿಟ್ಟು ಉಳಿದಂತಹ ಎಲ್ಲದರಲ್ಲೂ ಕೂಡ ಗೂಡ್ಸ್ ಸರ್ವಿಸಸ್ ಏನೇನಿದೆ ಬೆಲೆಗಳಲ್ಲಾಗುವ ಹೆಚ್ಚಳವನ್ನು ಕೋರ್ ಹಣದುಬ್ಬರ ಅಂತ ಕರೀತಾರೆ, ಓಕೆನಾ. ಅಷ್ಟೇ ಇದಕ್ಕೆ. ಅದನ್ನೇ ನೀವು ಆ ಡೆಫಿನೇಷನ್ ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕು. ಓಕೆ, ನೆಕ್ಸ್ಟ್ ಇದ್ರ ಮೇಲೆ ಒಂದು ಕ್ವಶನ್ ಇದ್ಯಾವ್ದಿದು ಇನ್ನೊಂದು
ಸಿಗ್ಫ್ಲೇಷನ್ ಅಂತ ಬಂದೆ ಅಲ್ವಾ? ಸಿಗ್ಫ್ಲೇಷನ್ ಅಂದ್ರೆ ಕೆಲವು ಸರಕುಗಳ ಹಣದುಬ್ಬರ ಅಂದ್ರೆ ಕೆಲವು ಸರಕುಗಳ ಬೆಲೆಗಳಲ್ಲಿ ಆಗುವ ಹೆಚ್ಚಳವನ್ನು ತೋರಿಸ್ತದೆ. ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಇದಕ್ಕೆ ಕೆಲವು ಸರಕುಗಳ ಹಣದುಬ್ಬರ ಅಂತ ಕನ್ನಡದಲ್ಲಿ ಕರೀತಾರೆ. ಇನ್ನೊಂದು GDP ಡಿಪ್ಲೇಟರ್ ಅಂತ ಬರುತ್ತೆ. ಓಕೆನಾ? GDP ಡಿಪ್ಲೇಟರ್ ಅಂತ ಅಂದ್ರೆ GDP ಸ್ಥಿರ ಬೆಲೆಗಳ ನಡುವಿನ ಅನುಪಾತ, GDP ಪ್ರಸ್ತುತ ವರ್ಷದ ಬೆಲೆಗಳು ಮತ್ತು GDP ಸ್ಥಿರ ಬೆಲೆಗಳ ನಡುವಿನ ಅನುಪಾತವನ್ನು GDP ಡಿಪ್ಲೇಟರ್ ಅಂತ ಕರೀತಾರೆ. ಓಕೆನಾ? GDP ಪ್ರಸ್ತುತ ಮತ್ತು ಸ್ಥಿರ ಬೆಲೆ GDP ಸ್ಥಿರ ಬೆಲೆಗಳಲ್ಲಿ ಹೊಸ ವ್ಯತ್ಯಾಸ. ಇದೀಗ 100 ರೂಪಾಯಿ ಇತ್ತು, ಇಲ್ಲಿ 105 ರೂಪಾಯಿ ಇತ್ತು. ಇದರ ವ್ಯತ್ಯಾಸ ಎಷ್ಟಾಗುತ್ತೆ ಇವಾಗ? 5. ಇದರ ವ್ಯತ್ಯಾಸವನ್ನ ನಾವು GDP ಡಿಪ್ಲೇಟರ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇದ್ರ ಬಗ್ಗೆ ಒಂದು ಕ್ವಶನ್ ಇದೆ. ವಿಚ್ ಇಂಡೆಕ್ಸ್ ಈಸ್ ಯೂಸ್ಡ್ ಮೆಜರ್ಡ್ ಹೆಡ್ಲೈನ್ ಇನ್ಫ್ಲೇಷನ್ ಇನ್ ಇಂಡಿಯಾ ಅಂತಕ್ಕಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ನೆಕ್ಸ್ಟ್ ದ ಡಿಫರೆನ್ಸ್ ಬಿಟ್ವೀನ್ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂಡ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅರೈಸ್ ಡ್ಯೂ ಟು ಅಂತ ಅಂದ್ರೆ ಡಿಫ್ರೆಂಟ್ ಬೇಸ್ ಇಯರ್, ಆಮೇಲೆ ಡಿಫ್ರೆಂಟ್ ಐಟಮ್ಸ್ ಅಂಡ್ ಡಿಫ್ರೆಂಟ್ ಐಟಮ್ಸ್ ಇನ್ ದ ಬಾಸ್ಕೆಟ್, ನೆಕ್ಸ್ಟ್ ಡಿಫ್ರೆಂಟ್ ವೇಟೇಜಸ್, ಇದರ ಅದ್ರ ಮೇಲೆ ಹೋಲ್ಸೇಲ್ ಪ್ರೈಸ್ ಮತ್ತೆ ಕನ್ಸ್ಯೂಮರ್ ಪ್ರೈಸ್ ಡಿಫ್ರೆನ್ಸ್ ಆಗಿರ್ತದೆ. ಓಕೆ, ನೆಕ್ಸ್ಟ್ ವಿಚ್ ಅಥಾರಿಟಿ ಪಬ್ಲಿಷಸ್ ದ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್? ಯಾವ ಅಥಾರಿಟಿಯು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅನ್ನ ಪಬ್ಲಿಷ್ ಮಾಡ್ತದೆ ಅಂದ್ರೆ ಲೇಬರ್ ಬ್ಯೂರೋ ಅವರು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅನ್ನ ಪಬ್ಲಿಷ್ ಮಾಡ್ತಾರೆ. ಇದು CHSL ಕ್ವಶನ್ ಆಗಿರುತ್ತೆ. ನೆಕ್ಸ್ಟ್ ಆ ಕ್ವಶನ್ ಎಲ್ಲಿ ಬಂದ್ರು ಫಸ್ಟ್ನೇ ಆಪ್ಷನ್ ಫಿಲಿಪ್ಸ್ ಕರ್ವ್ ಬಗ್ಗೆ ಕೇಳಿದಾನೆ. ಫಿಲಿಪ್ಸ್ ಕರ್ವ್ ಅಂದ್ರೆ ಇದು ನಿರುದ್ಯೋಗ ಮತ್ತು ಹಣದುಬ್ಬರಗಳ ನಡುವಿನ ವಿರುದ್ಧ ಸಂಬಂಧ ಹೊಂದಿರ್ತದೆ. ಇಷ್ಟೇ ನೆನ್ಪಿಟ್ಕೊಳ್ರಿ. ಎಲ್ಲಿ ತಪ್ಪಿದ್ವು? ಸ್ಟೇಟ್ ದ ಇನ್ಫ್ಲೇಷನ್ ಅಂಡ್ ಅನ್ಎಂಪ್ಲಾಯ್ಮೆಂಟ್ ಯಾವ ಇನ್ವರ್ಸ್ ರಿಲೇಶನ್ಶಿಪ್. ಓಕೆನಾ? ಇನ್ವರ್ಸ್ ರಿಲೇಶನ್ಶಿಪ್, ಹಣದುಬ್ಬರ ಮತ್ತು ನಿರುದ್ಯೋಗದ ವಿರುದ್ಧ ಸಂಬಂಧವನ್ನು ತಿಳಿಸುವುದೇ ಯಾವುದು? ಫಿಲಿಪ್ಸ್ ಕರ್ವ್ ಇರ್ತದೆ. ಇದನ್ನ ಸ್ಟಾರ್ಟ್ ಮಾಡಿದ್ರು ಯಾರಂತ ಅಂದ್ರೆ AW ಫಿಲಿಪ್ಸ್ ಅಂತ ಇರ್ತಾರೆ. ಅವರು 1950ರಲ್ಲಿ ಅಭಿವೃದ್ಧಿ ಪಡಿಸ್ತಾರೆ. 1950ರಲ್ಲಿ ಅಭಿವೃದ್ಧಿ ಪಡಿಸ್ತಾರೆ. ಇದೇ ಫಿಲಿಪ್ಸ್ ಕರ್ವ್ ಇರುತ್ತೆ. ಇಲ್ಲೇ ನೋಡ್ರಿ, ಇಲ್ಲಿ ಇನ್ಫ್ಲೇಷನ್ ರೇಟು ಆಮೇಲೆ ಅನ್ಎಂಪ್ಲಾಯ್ಮೆಂಟ್ ಇವೆರಡು ವಿರುದ್ಧ ಸಂಬಂಧ ಹೊಂದಿರ್ತವೆ. ಇಲ್ಲಿ 5% ಇತ್ತಂದ್ರೆ ಇಲ್ಲಿ 3 ಆಗಿರ್ತತಿ, ಇಲ್ಲಿ 2% ಇತ್ತಂದ್ರೆ ಇಲ್ಲಿ 6% ಆಗಿರ್ತದೆ. ಅಂದ್ರೆ ಇದ್ರ ವಿರುದ್ಧ ಅನ್ಎಂಪ್ಲಾಯ್ಮೆಂಟ್ ಇನ್ಫ್ಲೇಷನ್ ಕಡಿಮೆ ಆಯ್ತು ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ, ಇನ್ಫ್ಲೇಷನ್ ಕಡಿಮೆ ಆಯ್ತಂದ್ರೆ ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆಗುತ್ತೆ. ಈ ರೀತಿ ಇದ್ರದ್ದು ಡಿಫ್ರೆನ್ಸ್ ಹೊಂದಿರ್ತದೆ. ಇದ್ರದ್ದು ಇಲ್ಲಿ ಇನ್ಫ್ಲೇಷನ್ ಏನಾದ್ರೂ ಕಡಿಮೆ ಆಯ್ತಂದ್ರೆ, ಇನ್ಫ್ಲೇಷನ್ ಜಾಸ್ತಿ ಆಯ್ತಂದ್ರೆ ಇಲ್ಲಿ ಜಾಸ್ತಿ ಇದೆ. ಓಕೆನಾ? 5% ಜಾಸ್ತಿ ಆಗಿದೆ. ಅದೇ ನಾವು ಅವಾಗ ಅನ್ಎಂಪ್ಲಾಯ್ಮೆಂಟ್ 3% ಕಡಿಮೆ ಆಗುತ್ತೆ. ಓಕೆನಾ? ಇಲ್ಲಿ ಇನ್ಫ್ಲೇಷನ್ ಕಡಿಮೆ ಆಗೈತಿ, ಇಲ್ಲಿ 2% ಇದೆ. ಆದ್ರೆ ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ 6% ಇದೆ. ಅಂದ್ರೆ ಅದರ ವಿರುದ್ಧ ಅಲ್ಲಿ ಎಷ್ಟಿರುತ್ತೆ ಅದ್ರ ವಿರುದ್ಧ ಐತಂದ್ರೆ ಅದನ್ನ ನಾವು ಫಿಲಿಪ್ಸ್ ಕರ್ವ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಫಿಲಿಪ್ಸ್ ಕರ್ವ್ ಬಗ್ಗೆ ಒಂದು ಕ್ವಶನ್ ಬಂದೆ. ಫಿಲಿಪ್ಸ್ ಕರ್ವ್ ಎಕ್ಸ್ಪ್ಲೈನ್ಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಯಾವ್ದರ ರಿಲೇಶನ್ಶಿಪ್ ಬಗ್ಗೆ ಮಾತಾಡುತ್ತೆ ಫಿಲಿಪ್ಸ್ ಕರ್ವ್ ಅಂತಂದ್ರೆ ಅನ್ಎಂಪ್ಲಾಯ್ಮೆಂಟ್ ಮತ್ತು ಇನ್ಫ್ಲೇಷನ್ ಬಗ್ಗೆ. ಓಕೆ, ನೆಕ್ಸ್ಟ್ ಹೈಪರ್ ಇನ್ಫ್ಲೇಷನ್ ಬಗ್ಗೆ ಆವಾಗಲೇ ಒಂದು ನೋಡಿದ್ವಲ್ಲ ಸ್ಟೇಟ್ಮೆಂಟ್. ಹೈಪರ್ ಇನ್ಫ್ಲೇಷನ್ ಯಾವ್ದ್ರ ಬಗ್ಗೆ ಅಂದ್ರೆ ಪ್ರೈಸ್ ಇನ್ಕ್ರೀಸ್ ಅಟ್ ಎ ರ್ಯಾಪಿಡ್ ಅಂಡ್ ಅನ್ಕಂಟ್ರೋಲ್ಡ್ ರೇಟ್. ಓಕೆನಾ? ಹೈಪರ್ ಇನ್ಫ್ಲೇಷನ್ ಅಂದ್ರೆ ಸೀದಾ ಈಗ 100 ರೂಪಾಯಿ ರವಾ 1 kg ಅಂತಂದ್ರೆ ಸೀದಾ ನೆಕ್ಸ್ಟ್ ಇಯರ್ ಅಂದ್ರೆ 2026ಕ್ಕೆ ಏನ್ ಮಾಡ್ಬಿಡ್ತಾರೆ ಅಂದ್ರೆ 200 ರೂಪಾಯಿ 300 ರೂಪಾಯಿ 1 kg ರವಾ ಅಂತ ಮಾಡ್ಬಿಟ್ರೆ ಅಂದ್ರೆ ಅದನ್ನ ಹೈಪರ್ ಇನ್ಫ್ಲೇಷನ್ ಅಂತ ಕರೀತಾರೆ. ಓಕೆ, ಐ ಹೋಪ್ ಇದು ನಿಮ್ಗೆ ಯೂಸ್ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿಯಾದಂತಹ ಕ್ವಶನ್ಸ್ GK ರಿಲೇಟೆಡ್ ಕ್ವಶನ್ಸ್ ಇದ್ರೆ ಅಂದ್ರೂ ಕೂಡ ನನಗೆ ಸೆಂಡ್ ಮಾಡಿ. ಓಕೆನಾ? ಟೆಲಿಗ್ರಾಮ್ ಅಲ್ಲಿ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಇದೆ, ಅದ್ರಲ್ಲಿ ಜಾಯ್ನ್ ಆಗಿ ಅಲ್ಲಿ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ತೀವಲ್ಲ, ಕೆಳಗೆ ಲೀವ್ ಎ ಕಾಮೆಂಟ್ ಅಂತ ಇರುತ್ತೆ. ಅಲ್ಲಿ ನೀವು ಕ್ವಶನ್ ಪೇಪರ್ನ ಸೆಂಡ್ ಮಾಡೋಕೆ, ಕಂಪ್ಲೀಟ್ ಪೇಪರ್ ಸೆಂಡ್ ಮಾಡಬೇಡಿ. ನಿಮ್ಗೆ ಯಾವ ಕ್ವಶನ್ ಡಿಫಿಕಲ್ಟ್ ಆಗ್ತಿದೆ ಆ ಕ್ವಶನ್ ಸೆಂಡ್ ಮಾಡಿ. ಓಕೆ, ಅದನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಅದೇ ಕ್ಲಾಸ್ನ ಈ ರೀತಿ ಒಂದು ಕ್ವಶನ್ ಪೇಪರ್ ಬಂತಂದ್ರೆ ಈಗ ಯಾವ ರೀತಿ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡಿದ್ವಿ ಆ ರೀತಿ ಡಿಸ್ಕಷನ್ ಮಾಡೋಣ. ಓಕೆ, ಐ ಹೋಪ್ ನಿಮ್ಗೆ ಈ ಕ್ಲಾಸ್ ಯೂಸ್ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇದು ಕ್ಲಾಸ್ನ ಮಾಡ್ತಿರೋ ಉದ್ದೇಶ ನಿಮಗೆ ಹೇಗೆ ಅನಿಸ್ತಿದೆ ಅಂತಲೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಲ್ಲಿವರೆಗೂ ಕ್ಲಾಸಸ್ ನೋಡ್ತಿರೋ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್.